ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ, ಕಿಡಿಗೇಡಿಗಳಿಂದ ಬಸ್ಗಳ ಮೇಲೆ ಕಲ್ಲು ತೂರಾಡುವಂತಹ ಕೆಲಸ ಆಗ್ತಾ ಇದೆ. ಬಸ್ಗಳನ್ನ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಬಸ್ಗಳ ಮೇಲೆ ಈ ರೀತಿ ಕಲ್ಲು ತೂರ್ತಾ ಇರೋದು ಆತಂಕದ ವಾತಾವರಣಕ್ಕೆ ಕಾರಣ ಆಗ್ತಾ ಇದೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬಂಟ್ವಾಳದಲ್ಲಿ ಬಸ್ ಸಂಚಾರಕ್ಕೆ ಕಿಡಿಗೇಡಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಸ್ ಹೋಗ್ತಾ ಇರೋದಕ್ಕೆ, ಆಪರೇಟ್ ಆಗ್ತಾ ಇರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಕಿಡಿಗೇಡಿಗಳು ನೋಡಿ, ಈ ದೃಶ್ಯವನ್ನ ತಾವೇನು ಗಮನಿಸ್ತಾ ಇದ್ದೀರಿ. ಆಟೋದಲ್ಲಿ ಅಟ್ಟಿಸಿಕೊಂಡು ಹೋಗಿ ಬಸ್ಗೆ ಕಲ್ಲು ಹೊಡಿತಾ ಇರುವಂತಹ ದೃಶ್ಯಗಳು. ದಕ್ಷಿಣ ಕನ್ನಡದಾದ್ಯಂತ ಬಿಗುವಿನ ವಾತಾವರಣ ಸದ್ಯಕ್ಕೆ ಇವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಬಸ್ ಸಂಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತವರು ಯಾವ ಬಸ್ಗಳು ಆಪರೇಟ್ ಆಗ್ತಾ ಇದೆಯೋ ಆ ಬಸ್ಗಳಿಗೆ ಈ ರೀತಿ ಅಟ್ಟಿಸಿಕೊಂಡು ಹೋಗಿ ಕಲ್ಲು ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ. ಅಬ್ದುಲ್ ರಹಿಮಾನ್ ಹತ್ಯೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಬಸ್ ಓಡಾಡುವಂತಹದ್ದಿಲ್ಲ. ಬಸ್ ಓಡಾಡಿದ್ರೆ ಅಂತ ಬಸ್ಗಳಿಗೆ ಕಲ್ಲು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ, ತಾವೀಗೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಗಿಳಿದಂತಹ ಒಂದು ಬಸ್ ಅನ್ನ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಕಿಡಿಗೇಡಿಗಳಿಂದ ಆಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದೀವಿ, ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡಿತಾ ಇದ್ದಾರೆ ಕಿಡಿಗೇಡಿಗಳು. ಸದ್ಯ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೆ ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ, ಏನ್ ಪರಿಸ್ಥಿತಿ ಇದೆ ಸದ್ಯಕ್ಕೆ ಮಂಗಳೂರಿನಲ್ಲಿ? ಹೌದು ಶ್ರೀಪಾದ್ ಪಾಟೀಲ್, ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಜೊತೆಗೆ ಸೆಕ್ಷನ್ ಕೂಡ ಇದ್ರೂ ಕೂಡ ಒಂದಷ್ಟು ಅಹಿತಕರ ಘಟನೆಗಳು ಅಲ್ಲಲ್ಲಿ ನಡೀತಾ ಇರುವಂತದ್ದು. ಸುರತ್ಕಲ್ನಲ್ಲಿ ಬಸ್ ಒಂದಕ್ಕೆ ಕಲ್ಲು ತೂರಾಟ ಮಾಡಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿರುವಂತದ್ದು. ಜೊತೆಗೆ ಅಮ್ಮುಂಜೆಯಲ್ಲಿ ಸಾಗ್ತಾ ಇದ್ದಂತಹ ಖಾಸಗಿ ಬಸ್ಗಳನ್ನ ರಿಕ್ಷಾ ಮೂಲಕವಾಗಿ ಏನು ಅಡ್ಡಕಟ್ಟಿ ಅಲ್ಲಿಂದ ವಾಪಸ್ಸು ಕಳಿಸಿದಂತಹ ಘಟನೆ ಕೂಡ ನಡೀತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇದ್ರೂ ಕೂಡ ಇಂಥ ಅಂದ್ರೆ ಕಲ್ಲು ತೂರಾಟ ಆಗಿರ್ಬೋದು, ರಿಕ್ಷಾದಲ್ಲಿ ಆಟೋದಲ್ಲಿ ಏನು ಬೆನ್ನಟ್ಟಿ ಬಸ್ಗಳನ್ನು ವಾಪಸ್ ಕಳಿಸುವುದಾಗಿರ್ಬೋದು, ಇಂತಹ ಅಹಿತಕರ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಆಕ್ರೋಶ ಇರಬೇಕು ಸಹಜ, ಆದ್ರೆ ಬಸ್ ಸಂಚಾರಕ್ಕೆ ತೊಡಕಾಗಿರುವಂತದ್ದು ಮತ್ತು ಏನು ಆಟೋಗಳಾಗಿರ್ಬೋದು, ಇತರ ವಾಹನಗಳಾಗಿರ್ಬೋದು, ಇವುಗಳಿಗೆ ತೊಡಕು ಉಂಟು ಮಾಡುವಂತದ್ದು ಕೂಡ ನಡೀತಾ ಇರುವಂತದ್ದು. ಏನು ಪೊಲೀಸರು ಕೂಡ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಈಗ ಪಾರ್ಥಿವ ಶರೀರದ ಮೆರವಣಿಗೆ ಅವರ ಮನೆಯತ್ತ ಸಾಗ್ತಾ ಇದೆ. ಕೈಕ ಬಂದಿದ್ದ ಅವರ ಮನೆ ಇರುವಂತದ್ದು ಬಂಟ್ವಾಳದ ಕೊಳತ್ತ ಮಜಲ್ನ ಮನೆಗೆ ಈಗ ಪಾರ್ಥಿವ ಶರೀರ ಸಾಗ್ತಾ ಇರುವಂತದ್ದು. ರಸ್ತೆಯುದ್ದಕ್ಕೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸಾಗಿದಂತಹ ರಸ್ತೆಯಲ್ಲಿ ಫುಲ್ ಪೊಲೀಸರು ನಿಯೋಜನೆಯಾಗಿ ಅಲ್ಲಿ ಪ್ರೊಟೆಕ್ಷನ್ ಕೂಡ ನೀಡಿರುವಂತದ್ದು. ಜೊತೆಗೆ ಪ್ರಮುಖ ಸ್ಥಳಗಳಾದಂತಹ ಅಂದ್ರೆ ಪರಂಗಿಪೇಟೆ ಆಗಿರುವುದು, ಕೈಕಂಬ ಜಂಕ್ಷನ್ ಆಗಿರುವುದು, ಇಲ್ಲಿ ಹೆಚ್ಚಿನ ಪೊಲೀಸರು ನಿಯೋಜನೆಗೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೀಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಸಾಕಷ್ಟು ಪೊಲೀಸರು ಕೂಡ ನಿಯೋಜನೆಗೊಂಡಿರುವಂತದ್ದು. ಜಿಲ್ಲೆಯಲ್ಲೂ ಕೂಡ ಏನು ನಿಷೇಧಾಜ್ಞೆ ಜಾರಿಯಲ್ಲಿದೆ. ಜೊತೆಗೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ವಹಿಸಿರುವಂತದ್ದು. ಜಿಲ್ಲೆಯ ಪೊಲೀಸರು ಜೊತೆಗೆ ಹೊರ ಜಿಲ್ಲೆಯಿಂದಲೂ ಉಡುಪಿ, ಚಿಕ್ಕಮಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದ ಪೊಲೀಸರು ಕೂಡ ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲಿನ ಭದ್ರತೆಯನ್ನು ನೋಡಿಕೊಳ್ತಾ ಇರುವಂತದ್ದು. ಜೊತೆಗೆ ಎಸ್ಪಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇವರು ಕೂಡ ಭದ್ರತೆಯ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇರುವಂತದ್ದು. ಮತ್ತು ಇವತ್ತು ಎಡಿಜಿಪಿ ಯತೀಂದ್ರ ಅವರು ಕೂಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆಗೆ ಆಗಮಿಸಿ ಎಸ್ಪಿ ಹಾಗೂ ಕಮಿಷನರ್ ಜೊತೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮೀಟಿಂಗ್ ಕೂಡ ಮಾಡಲಿರುವಂತ. ಒಟ್ಟಲ್ಲಿ ಏನು ಅಬ್ದುಲ್ ರಹಿಮಾನ್ ಅವರ ಮೃತದೇಹ ಈಗಾಗಲೇ ಸಾಗ್ತಾ ಇರುವಂತದ್ದು. ಕೊಳತ್ತ ಮಜಲ್ ಮನೆಗೆ ಸಾಗಿ ಅಲ್ಲಿ ಅಂತಿಮ ವಿಧಿವಿಧಾನ ನಡೆದು ಆ ಬಳಿಕ ಮನೆಯ ಪಕ್ಕದಲ್ಲಿರುವಂತಹ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇರುವಂತದ್ದು. ಈ ನಡುವೆ ಜಿಲ್ಲೆಯಲ್ಲೂ ಕೂಡ ಒಂದು ರೀತಿಯಾದಂತಹ ಉದ್ವಿಗ್ನ ವಾತಾವರಣ ಇರುವಂತದ್ದು. ಕೆಲವೊಂದು ಕಡೆ ಕಲ್ಲು ತೂರಾಟದಂತಹ ಅಹಿತಕರಗಳ ಘಟನೆ ಕೂಡ ನಡೀತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ, ಕಿಡಿಗೇಡಿಗಳಿಂದ ಬಸ್ಗಳ ಮೇಲೆ ಕಲ್ಲು ತೂರಾಡುವಂತಹ ಕೆಲಸ ಆಗ್ತಾ ಇದೆ. ಬಸ್ಗಳನ್ನ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗಿ
ಕಲ್ಲು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಬಸ್ಗಳ ಮೇಲೆ ಈ ರೀತಿ ಕಲ್ಲು ತೂರ್ತಾ ಇರೋದು ಆತಂಕದ ವಾತಾವರಣಕ್ಕೆ ಕಾರಣ ಆಗ್ತಾ ಇದೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬಂಟ್ವಾಳದಲ್ಲಿ ಬಸ್ ಸಂಚಾರಕ್ಕೆ ಕಿಡಿಗೇಡಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಸ್ ಹೋಗ್ತಾ ಇರೋದಕ್ಕೆ, ಆಪರೇಟ್ ಆಗ್ತಾ ಇರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಕಿಡಿಗೇಡಿಗಳು. ನೋಡಿ, ಈ ದೃಶ್ಯವನ್ನ ತಾವೇನು ಗಮನಿಸ್ತಾ ಇದ್ದೀರಿ. ಆಟೋದಲ್ಲಿ ಅಟ್ಟಿಸಿಕೊಂಡು ಹೋಗಿ ಬಸ್ಗೆ ಕಲ್ಲು ಹೊಡಿತಾ ಇರುವಂತಹ ದೃಶ್ಯಗಳು. ದಕ್ಷಿಣ ಕನ್ನಡದಾದ್ಯಂತ ಬಿಗುವಿನ ವಾತಾವರಣ ಸದ್ಯಕ್ಕೆ ಇವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಬಸ್ ಸಂಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತವರು ಯಾವ ಬಸ್ಗಳು ಆಪರೇಟ್ ಆಗ್ತಾ ಇದೆಯೋ ಆ ಬಸ್ಗಳಿಗೆ ಈ ರೀತಿ ಅಟ್ಟಿಸಿಕೊಂಡು ಹೋಗಿ ಕಲ್ಲು ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ. ಅಬ್ದುಲ್ ರಹಿಮಾನ್ ಹತ್ಯೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಬಸ್ ಓಡಾಡುವಂತಹದ್ದಿಲ್ಲ. ಬಸ್ ಓಡಾಡಿದ್ರೆ ಅಂತ ಬಸ್ಗಳಿಗೆ ಕಲ್ಲು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ, ತಾವೀಗೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಗಿಳಿದಂತಹ ಒಂದು ಬಸ್ ಅನ್ನ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಕಿಡಿಗೇಡಿಗಳಿಂದ ಆಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ, ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡಿತಾ ಇದ್ದಾರೆ ಕಿಡಿಗೇಡಿಗಳು. ಸದ್ಯ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೆ ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ, ಏನ್ ಪರಿಸ್ಥಿತಿ ಇದೆ ಸದ್ಯಕ್ಕೆ ಮಂಗಳೂರಿನಲ್ಲಿ? ಹೌದು ಶ್ರೀಪಾದ್ ಪಾಟೀಲ್, ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಜೊತೆಗೆ ಸೆಕ್ಷನ್ ಕೂಡ ಇದ್ರೂ ಕೂಡ ಒಂದಷ್ಟು ಅಹಿತಕರ ಘಟನೆಗಳು ಅಲ್ಲಲ್ಲಿ ನಡೀತಾ ಇರುವಂತದ್ದು. ಸುರತ್ಕಲ್ನಲ್ಲಿ ಬಸ್ ಒಂದಕ್ಕೆ ಕಲ್ಲು ತೂರಾಟ ಮಾಡಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿರುವಂತದ್ದು. ಜೊತೆಗೆ ಅಮ್ಮುಂಜೆಯಲ್ಲಿ ಸಾಗ್ತಾ ಇದ್ದಂತಹ ಖಾಸಗಿ ಬಸ್ಗಳನ್ನ ರಿಕ್ಷಾ ಮೂಲಕವಾಗಿ ಏನು ಅಡ್ಡಕಟ್ಟಿ ಅಲ್ಲಿಂದ ವಾಪಸ್ಸು ಕಳುಹಿಸಿದಂತಹ ಘಟನೆ ಕೂಡ ನಡೀತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇದ್ರೂ ಕೂಡ ಇಂಥ ಅಂದ್ರೆ ಕಲ್ಲು ತೂರಾಟ ಆಗಿರ್ಬೋದು, ರಿಕ್ಷಾದಲ್ಲಿ ಆಟೋದಲ್ಲಿ ಏನು ಬೆನ್ನಟ್ಟಿ ಬಸ್ಗಳನ್ನು ವಾಪಸ್ ಕಳುಹಿಸುವುದಾಗಿರ್ಬೋದು, ಇಂತಹ ಅಹಿತಕರ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಆಕ್ರೋಶ ಇರಬೇಕು ಸಹಜ, ಆದ್ರೆ ಬಸ್ ಸಂಚಾರಕ್ಕೆ ತೊಡಕಾಗಿರುವಂತದ್ದು ಮತ್ತು ಏನು ಆಟೋಗಳಾಗಿರ್ಬೋದು, ಇತರ ವಾಹನಗಳಾಗಿರ್ಬೋದು, ಇವುಗಳಿಗೆ ತೊಡಕು ಉಂಟು ಮಾಡುವಂತದ್ದು ಕೂಡ ನಡೀತಾ ಇರುವಂತದ್ದು. ಏನು ಪೊಲೀಸರು ಕೂಡ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಈಗ ಪಾರ್ಥಿವ ಶರೀರದ ಮೆರವಣಿಗೆ ಅವರ ಮನೆಯತ್ತ ಸಾಗ್ತಾ ಇದೆ. ಕೈಕ ಬಂದಿದ್ದ ಅವರ ಮನೆ ಇರುವಂತದ್ದು ಬಂಟ್ವಾಳದ ಕೊಳತ್ತ ಮಜಲ್ನ ಮನೆಗೆ ಈಗ ಪಾರ್ಥಿವ ಶರೀರ ಸಾಗ್ತಾ ಇರುವಂತದ್ದು. ರಸ್ತೆಯುದ್ದಕ್ಕೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸಾಗಿದಂತಹ ರಸ್ತೆಯಲ್ಲಿ ಫುಲ್ಲು ಪೊಲೀಸರು ನಿಯೋಜನೆಯಾಗಿ ಅಲ್ಲಿ ಪ್ರೊಟೆಕ್ಷನ್ ಕೂಡ ನೀಡಿರುವಂತದ್ದು. ಜೊತೆಗೆ ಪ್ರಮುಖ ಸ್ಥಳಗಳಾದಂತಹ ಅಂದ್ರೆ ಪರಂಗಿಪೇಟೆ ಆಗಿರುವುದು, ಕೈಕಂಬ ಜಂಕ್ಷನ್ ಆಗಿರುವುದು, ಇಲ್ಲಿ ಹೆಚ್ಚಿನ ಪೊಲೀಸರು ನಿಯೋಜನೆಗೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೀಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಸಾಕಷ್ಟು ಪೊಲೀಸರು ಕೂಡ ನಿಯೋಜನೆಗೊಂಡಿರುವಂತದ್ದು. ಜಿಲ್ಲೆಯಲ್ಲೂ ಕೂಡ ಏನು ನಿಷೇಧಾಜ್ಞೆ ಜಾರಿಯಲ್ಲಿದೆ. ಜೊತೆಗೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ವಹಿಸಿರುವಂತದ್ದು. ಜಿಲ್ಲೆಯ ಪೊಲೀಸರು ಜೊತೆಗೆ ಹೊರ ಜಿಲ್ಲೆಯಿಂದಲೂ ಉಡುಪಿ, ಚಿಕ್ಕಮಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದ ಪೊಲೀಸರು ಕೂಡ ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲಿನ ಭದ್ರತೆಯನ್ನು ನೋಡಿಕೊಳ್ತಾ ಇರುವಂತದ್ದು. ಜೊತೆಗೆ ಎಸ್ಪಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇವರು ಕೂಡ ಭದ್ರತೆಯ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇರುವಂತದ್ದು. ಮತ್ತು ಇವತ್ತು ಎಡಿಜಿಪಿ ಯತೀಂದ್ರ ಅವರು ಕೂಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆಗೆ ಆಗಮಿಸಿ ಎಸ್ಪಿ ಹಾಗೂ ಕಮಿಷನರ್ ಜೊತೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಮೀಟಿಂಗ್ ಕೂಡ ಮಾಡಲಿರುವಂತ ಒಟ್ಟಲ್ಲಿ ಏನು ಅಬ್ದುಲ್ ರಹಿಮಾನ್ ಅವರ ಮೃತದೇಹ ಈಗಾಗಲೇ ಸಾಗ್ತಾ ಇರುವಂತದ್ದು. ಕೊಳತ್ತ ಮಜಲ್ ಮನೆಗೆ ಸಾಗಿ ಅಲ್ಲಿ ಅಂತಿಮ ವಿಧಿವಿಧಾನ ನಡೆದು ಆ ಬಳಿಕ ಮನೆಯ ಪಕ್ಕದಲ್ಲಿರುವಂತಹ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇರುವಂತದ್ದು. ಈ ನಡುವೆ ಜಿಲ್ಲೆಯಲ್ಲೂ ಕೂಡ ಒಂದು ರೀತಿಯಾದಂತಹ ಉದ್ವಿಗ್ನ ವಾತಾವರಣ ಇರುವಂತದ್ದು. ಕೆಲವೊಂದು ಕಡೆ ಕಲ್ಲು ತೂರಾಟದಂತಹ ಅಹಿತಕರಗಳ ಘಟನೆ ಕೂಡ ನಡೀತಾ ಇರುವಂತದ್ದು ಶ್ರೀಪಾದ್.